ಮೂಡ ಪಾದಯಾತ್ರೆ ವಿಚಾರವಾಗಿ ಡಿಕೆ ಎಚ್ಡಿಕೆ ಮಧ್ಯೆ ವಾಗ್ಯುದ್ಧ ನಡೀತಾ ಇದೆ. ಚನ್ನರಾಯಪಟ್ಟಣ ರಣಾಂಗಣದಲ್ಲಿ ಇಬ್ಬರ ಮಧ್ಯೆ ಮಾತಿನ ಮಲ್ಲ ಯುದ್ಧವೇ ನಡೆದಿದೆ. ಹಾಗಿದ್ರೆ ಏನೇನಾಯ್ತು ಅನ್ನೋದನ್ನ ನೋಡೋಣ. ಎಚ್ಡಿಕೆ ವರ್ಸಸ್ ಡಿಕೆ ನ್ಯೂಸ್ ಟಾಪ್ 9 ನಲ್ಲಿ. ಮೂಡ ಅಕ್ರಮದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರಿಗೆ ಬೃಹತ್ ಪಾದಯಾತ್ರೆ ಮಾಡ್ತಿವೆ. ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ದೋಸ್ತಿಗಳ ಪಾದಯಾತ್ರೆಗೆ ತಿರುಗೇಟು ನೀಡಲು ಕಾಂಗ್ರೆಸ್, ಬಿಜೆಪಿ ಹಗರಣಗಳ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಸಮಾವೇಶಗಳನ್ನ ಕೈಗೊಳ್ಳುತ್ತಿದೆ. ನಿನ್ನೆ ಈ ಪಾದಯಾತ್ರೆ ಜನಾಂದೋಲನ ಪಾಲಿಟಿಕ್ಸ್ ಭರ್ಜರಿ ವಾಕ್ ಸಮರಕ್ಕೆ ಕಾರಣವಾಗಿತ್ತು. ಅದರಲ್ಲೂ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆಶಿ ನಡುವೆ ಚನ್ನಪಟ್ಟಣ ರಣಾಂಗಣದಲ್ಲಿ ಮಾತಿನ ಮಲ್ಲಯುದ್ಧವೇ ನಡೆದಿದೆ. ಕುಮಾರಸ್ವಾಮಿ, ನಿಮ್ಮ ಕುಟುಂಬದ ಆಸ್ತಿ ಪಟ್ಟಿ ಬಿಡುಗಡೆ ಮಾಡುವೆ. ನೀವು ಪ್ಯಾಂಟ್ ಬಿಟ್ಟು ಪಂಚೆ ಹಾಕಿದ್ದೀರಿ. ಹಳ್ಳಿಗಳಲ್ಲಿ ಹುಟ್ಟಿದ ದನಗಳು ಬಸವ ಆಗಲ್ಲ ಎಂದು ಕುಮಾರಸ್ವಾಮಿ ವಿರುದ್ಧ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಜನಾಂದೋಲನ ಸಭೆಯಲ್ಲಿ ಮಾತನಾಡಿದ ಡಿಕೆ, ರೈತರಿಗೆ ಒಂದೇ ಒಂದು ಬಗರ್ ಹುಕುಂ ಜಮೀನು ನೀಡಿಲ್ಲ. 22,000 ಜನ ನನಗೆ ಅರ್ಜಿ ಕೊಟ್ಟಿದ್ದಾರೆ. ಯಾಕೆ ನೀಡಿದ್ದಾರೆ? ಮುಂದೆ ಇಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಇದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಉತ್ತರಿಸುತ್ತಾರೆ ಎಂದು ಡಿಕೆ ಹೇಳಿದ್ದಾರೆ. ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರು, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಕುಮಾರಸ್ವಾಮಿಯವರೇ, ನಿಮ್ಮ ಬಳಿ ಎಷ್ಟೆಲ್ಲ ಜಮೀನು ಇದೆ ಹೇಳಿ. ಬಾಲಕೃಷ್ಣಗೌಡ ನಿನ್ನ ಸೋದರ ಅಲ್ವಾ? ಮೈಸೂರು, ಶ್ರೀರಂಗಪಟ್ಟಣ ಅವರ ನಂಟರೆಷ್ಟು ಜನ? ಅವರೆಲ್ಲರ ಹೆಸರಲ್ಲಿ ಎಷ್ಟೆಷ್ಟು ಜಮೀನು ಇದೆ ಎಂದು ಉತ್ತರಿಸಲಿ ಎಂದು ಡಿಸಿಎಂ ಡಿಕೆ ಪ್ರಶ್ನಿಸಿದ್ದಾರೆ. ಯಾವ ಆಲೂಗೆಡ್ಡೆ, ಯಾವ ಕೃಷಿ ಮಾಡಿದ್ದು ಹೇಳಲಿ. ನಾನು ಹೇಳಿದ್ದು ಬೈ ಬರ್ತ್ ಬಿಸ್ನೆಸ್ ಮ್ಯಾನ್, ಬೈ ಪ್ರೊಫೆಷನ್ ನಾನು ರಾಜಕಾರಣಿ ಎಂದು ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನೆ, ಬೈ ಬರ್ತ್ ಐ ಆಮ್ ಆನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ. ಡಿಕೆಶಿ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಖಡಕ್ ತಿರುಗೇಟು ನೀಡಿದ್ದಾರೆ. ಸಿಡಿ ಶಿವು ಕನಕಪುರದಲ್ಲಿ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ತೋರಿಸ್ತಿದ್ರು. ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಅಂತ ಅಧಿಕಾರಕ್ಕೆ ಬಂದಿದ್ದಾರೆ. ಕಾರ್ಡ್ಗಳನ್ನ ಕೊಟ್ಟು 136 ಸ್ಥಾನ ಗೆದ್ದಿದ್ದೇವೆ ಅಂತಾರೆ. ಮುಂದಿನ ದಿನಗಳಲ್ಲಿ 36 ಸ್ಥಾನ ಬರೋದು ಅನುಮಾನ ಎಂದು ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಈಗ ನಾನು ಮತ್ತು ಯಡಿಯೂರಪ್ಪ ಈ ಕಾಂಗ್ರೆಸ್ ಸರ್ಕಾರದ ಕಸ ಕ್ಲೀನ್ ಮಾಡ್ತಿದ್ದೇವೆ. ಹಾಗಾಗಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಎಂದು ಕುಮಾರಸ್ವಾಮಿ ಕುಟುಕಿದ್ರು. ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡಿದ್ಯಲ್ಲಪ್ಪ. ನನ್ನ ಪತ್ನಿ, ನನ್ನ ತಮ್ಮನ ವಿರುದ್ಧ ಕೇಸ್ ಹಾಕಿದ್ಯಲ್ಲ. ಆ ಪ್ರಕರಣವನ್ನ ನ್ಯಾಯಾಲಯ ವಜಾ ಮಾಡಿದೆ. ನಿಮ್ಮ ಹಗರಣದ ಪಟ್ಟಿ ಬಿಡುಗಡೆ ಮಾಡುವೆ. ಇವತ್ತೊಂದು ಟ್ರಯಲ್ ಮಾಡಿದ್ದೇನೆ ಎಂದು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಅಬ್ಬರಿಸಿದ್ದಾರೆ. ನಿನ್ನ ಅಧ್ಯಕ್ಷತೆಯಲ್ಲಿ ನಿಮ್ಮ ಪಕ್ಷಕ್ಕೆ 19 ಸೀಟ್ ಬಂತು. ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ಗೆ 136 ಸೀಟು ಬಂತು. ನೀನು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಎಂದು ಡಿಕೆ ವಾಕ್ ಪ್ರಹಾರ ನಡೆಸಿದ್ದಾರೆ. ಜನತಾದಳದವರು ಹಿಟ್ ಅಂಡ್ ರನ್, ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು. ನಾನು ಕೆಂಪೇಗೌಡರ ವಂಶಸ್ಥ ಎಂದಿರೋ ಡಿಕೆ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ಏನೋ ಕೆಂಪೇಗೌಡ ವಂಶಸ್ಥರಂತೆ ಚಿನ್ನ ಅಳೆಯಲು ಓರೂರಿಗೆ ಹೋಗ್ತಾ ಇದ್ರಂತೆ ಇವರಪ್ಪ. ಅವರಪ್ಪ ಓರೂರಿಗೆ ಚಿನ್ನ ಅಳೆಯೋದಕ್ಕೆ ಹೋಗ್ತಿದ್ರೋ ಅಥವಾ ಹುರುಳಿಕಾಳು ಅಳೆಯೋದಕ್ಕೆ ಹೋಗ್ತಿದ್ರೋ ಎಂದು ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಕನಕಪುರ ಕಲ್ಲು ಬಂಡೆಗಳನ್ನ ನುಂಗಿದ್ದೀರಿ ಎಂದು ಕಿಡಿಕಾರಿದ್ದಾರೆ. ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವಾ? ರಾಮನಗರ ಜಿಲ್ಲೆ ಬಿಡದಿಯ ಕೇತಗಾನಹಳ್ಳಿ ಬಳಿ ಚಲನಚಿತ್ರ ವಿತರಕನಾಗಿ ಸಂಪಾದಿಸಿದ ಹಣದಲ್ಲಿ ಆಸ್ತಿ ಖರೀದಿಸಿದ್ದೇನೆ, ನಾನು ದಬ್ಬಾಳಿಕೆ ಮಾಡಿದ್ದೇನೆಂದು ಒಬ್ಬರು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆಂದು ಕುಮಾರಸ್ವಾಮಿ ಡಿಕೆಶಿಗೆ ಸವಾಲು ಹಾಕಿದ್ದಾರೆ. ಬಿಡದಿ ಬಳಿ ಇರುವ ಐಕಾನ್ ನರ್ಸಿಂಗ್ ಸ್ಕೂಲ್ ಭೂಮಿ ಯಾರದ್ದು? ಸಾಲ ಪಡೆದಿದ್ದವರನ್ನ ಹೆದರಿಸಿ ಭೂಮಿ ಬರೆಸಿಕೊಂಡಿದ್ದಿರಲ್ಲ ನೀವು ಎಂದು ಟೀಕಾ ಪ್ರಹಾರ ನಡೆಸಿದ್ದಾರೆ. ಇವತ್ತು ಯಾವ DLF ನ ಹೆಸರಿನಲ್ಲಿ ಯಾವುದೋ ಎಂತದಪ್ಪ ಒಂದು ಕಂಪನಿ ಬೇರೆ ಮಾಡ್ಕೊಂಡು ಏನೇ ನಡೆಸ್ತಾ ಇದ್ರೆ ಆಂಧ್ರ ಪ್ರದೇಶದವ್ರ ಜೊತೆ ಸೇರಿ ಬಿಚ್ಚದಕ್ಕೆ ಹೋದ್ರೆ ಪುಟ್ಟಗಟ್ಟಲೆ ಇದ್ದಾವೆ. ನಿವೃತ್ತ ಯೋಧನ ಆಸ್ತಿಯನ್ನ ಡಿಸಿಎಂ ಡಿಕೆ ಬರೆಸಿಕೊಂಡಿದ್ದಾರೆ. ಆಸ್ತಿ ಕೊಡದಿದ್ರೆ ಮಗಳನ್ನ ಕತ್ತರಿಸಿ ಹಾಕ್ತೇನೆ ಎಂದು ಹೆದರಿಸಿದ್ದೀರಲ್ವಾ? ಸದಾಶಿವನಗರದಲ್ಲಿ 3 ವಿಧವಾ ತಾಯಂದಿರನ್ನ ಬೆದರಿಸಿ ನಿಮ್ಮ ಮಗಳ ಹೆಸರಿಗೆ ಆಸ್ತಿ ಬರೆಸಿಕೊಂಡ್ರಲ್ಲ ಶಿವಕುಮಾರ್ ಅವರೇ ಎಂದು ಕುಮಾರಸ್ವಾಮಿ ಕುಟುಕಿದ್ದಾರೆ.
ನಿಮ್ಮ ಹಾಗೆ ನಾವು ಆಸ್ತಿ ಮಾಡಿಲ್ಲ. ನಿಮ್ಮದು ಬೆಚ್ಚಿದರೆ ಪುಟಗಟ್ಟಲೆ ಇದೆ. ಅದನ್ನ ತನಿಖೆ ಮಾಡಲು ಒಂದು ಸಿಬಿಐ ಇಡಿ ಸಾಕಾಗೋದಿಲ್ಲ ಎಂದು ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯ್ತು, ಆ ಚೆಕ್ ಹಣನೂ ಕೊಡ್ಲಿಲ್ಲ. ಕೋಡಿಹಳ್ಳಿಯಿಂದ ಕಲ್ಲು ಹೊಡೆದು ನೀವು ರಫ್ತು ಮಾಡಿದಿರಲ್ಲ. ನೊಣವೆನಕೆರೆ ಅಜ್ಜಿಗೆನವರು ನಿಮಗೆ ಏನಾದರೂ ಹೇಳಿದ್ದಾರಾ? ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಅಂತ ನಿಮ್ಮನ್ನು ಹೇಳಿದ್ದಾರಾ ಎಂದು ಡಿಕೆ ವಿರುದ್ಧ ಕುಮಾರಸ್ವಾಮಿ ವಾಕ್ಪ್ರಹಾರ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಜ್ಜಯ್ಯರ ಶಾಪ ಪ್ರಾರಂಭವಾಗಿದೆ. ಇನ್ನು ಮುಂದೆ ಅಜ್ಜಯ್ಯ ಕೂಡ ನಿಮಗೆ ರಕ್ಷಣೆ ಕೊಡಲ್ಲ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ದೀರಿ ಶಿವಕುಮಾರ್ರೇ, ಎಲ್ಲವೂ ಹೊರಗೆ ಬರುತ್ತೆ ಎಂದಿದ್ದಾರೆ. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ.